ಹಲೋ, ವೆಲ್ಕಮ್ ಟು ದಿ ವೇದ ನ್ಯಾಚುರಲ್ ಸೋಪ್ ಕ್ಲಾಸ್. ಸೊ ಇವತ್ತು ನಾನು ನಿಮಗೆ ಮೆಲ್ಟ್ ಆ್ಯಂಡ್ ಪೋರ್ ಸೋಪ್ಗೆ ಏನೇನು ಮೆಟೀರಿಯಲ್ ಬೇಕು ಅಂತ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಬನ್ನಿ, ನೀವೆಲ್ಲ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀರಾ ಅಂತ ಗೊತ್ತು. ಲೇಟ್ ಮಾಡೋದು ಬೇಡ. ಸೋಪ್ ಮೇಕಿಂಗಲ್ಲಿ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಈ ಸಿಲಿಕಾನ್ ಸೋಪ್ ಮೋಲ್ಡ್ಸ್ ಇಲ್ಲದೆ ನಾವು ಸೋಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಈ ಸೋಪ್ ಮೋಲ್ಡ್ಸು ತುಂಬ ಇಂಪಾರ್ಟೆಂಟ್, ಹಾಗೆ ಇದರ ಕ್ವಾಲಿಟಿ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಈಗ ಈ ವೈಟ್ ಕಲರ್ ಸಿಲಿಕಾನ್ ಸೋಪ್ ಮೋಲ್ಡ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ನಾವು 60 ಗ್ರಾಮ್ ಸೋಪನ್ನು ಮಾಡ್ತೀವಿ. ಸ್ಮಾಲ್ ಸೈಜ್ ಯಾರಿಗಾದರೂ ಬೇಕಾದರೆ ಅವರು ಈ ಸೋಪನ್ನು ತಗೋತಾರೆ. ಸೊ ಇಲ್ಲಿ ನೋಡ್ಬೋದು, ನಾನು ಇವಾಗ ಸೋಪ್ ತೋರಿಸ್ತಾ ಇದ್ದೀನಲ್ಲ, ಈ ಸ್ಮಾಲ್ ಸೈಜ್ ಸೋಪ್ ಏನಿದೆ ಈ 60 ಗ್ರಾಮ್ ಸೋಪ್ ಮೋಲ್ಡಲ್ಲಿ ಮಾಡಿರೋದು. ದೆನ್ ಈ ಪಿಂಕ್ ಕಲರ್ ಸೋಪ್ ಮೋಲ್ಡ್ ಇದೆ, ನಾವು ಡೈಲಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತೀವಲ್ಲ. ಸೊ ಈ ಸೋಪ್ ಮೋಲ್ಡಲ್ಲಿ ನಾವು 100 ಗ್ರಾಮ್ ಎಬೋ, ಅಂದರೆ ಆಲ್ಮೋಸ್ಟ್ ಇದು 120 ಗ್ರಾಮ್ವರೆಗೂ ಈ ಸೋಪ್ ಮೋಲ್ಡಲ್ಲಿ ರೆಡಿ ಆಗುತ್ತೆ. ಈ ಸೈಜ್ ಏನಿದೆಯಲ್ಲ, ಈ ಸೋಪು ಈ ಪಿಂಕ್ ಕಲರ್ ಮೋಲ್ಡಲ್ಲಿ ರೆಡಿಯಾಗಿರೋದು. ಸೊ ನೋಡ್ತಾ ಇದ್ರಲ್ಲ, ವಿಡಿಯೋದಲ್ಲಿ ನೀವು ಡೈಲಿ ನೋಡಿರ್ಬೋದು. ಸೊ ಈ ಎರಡು ಸೋಪ್ ಮೋಲ್ಡ್ಸು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ವೆರೈಟಿ ಆಫ್ ಸೋಪ್ ಮೋಲ್ಡ್ಸ್ ಬರುತ್ತೆ, ನಮ್ಮ ಹತ್ರನೂ ತುಂಬ ಇದೆ, ಬಟ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಇಷ್ಟೇ. ಸೊ ನೆಕ್ಸ್ಟ್ ಈ ಸೋಪ್ ಮೋಲ್ಡ್ ನೋಡಿ, ಬೇಬಿ ಸೋಪ್ ಯಾರಾದರೂ ಹೇಳಿದರೆ ಅಥವಾ ಯಾರಾದರೂ ಗಿಫ್ಟಿಂಗ್ ಪರ್ಪೋಸ್ ಅಂತ ಬೇಡಿದರೆ, ಸೊ ಈ ಥರ ಸೋಪ್ ಮೋಲ್ಡ್ಸು ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಶೇಪ್ಸ್ ಇದೆ, ನೋಡ್ಬೋದು ನೀವು. ಡಾಲ್ ಇದೆ, ಸಿಂಹ ಇದೆ, ಈ ಥರ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇನ್ನೊಂದು ಸನ್ಫ್ಲವರ್ ಸೋಪ್ ಮೋಲ್ಡ್. ಸೊ ಇದೆಲ್ಲ ನಿಮಗೆ ಈ ಎರಡು ಸೋಪ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಇದು ಬಿಸ್ನೆಸ್ ಮಾಡೋರಿಗೆ ಮಾತ್ರ ಯೂಸ್ ಆಗುತ್ತೆ. ಬಟ್ ನೀವು ಮನೇಲಿ ಮಾಡ್ತೀರಿ ಅಂದರೆ ನಿಮಗೆ 2 ಸೋಪ್ ಮೋಲ್ಡ್ಸ್ ಆರ್ ಇನಫ್. ಸೊ ನೆಕ್ಸ್ಟ್ ಮೆಟೀರಿಯಲ್ ಬಂದು ಈ ಹ್ಯಾಂಡ್ ಗ್ಲೋವ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಬಿಕಾಸ್ ಹೈಜೀನ್ ಪರ್ಪೋಸ್. ಸೊ ನೀವು ಹೈಜೀನ್ ಆಗಿ ಎಷ್ಟು ಚೆನ್ನಾಗಿ ಸೋಪ್ ರೆಡಿ ಮಾಡ್ತೀರಿ, ನಿಮ್ಮ ಸೋಪು ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮಗೆ ಸೋಪ್ ಮಾಡಬೇಕಾದ್ರೆ ಯೂಸ್ ಆಗುವಂತಹ ಈ ಸಣ್ಣ ಪುಟ್ಟ ವಸ್ತುಗಳು, ಇದನ್ನು ನಾವು ಸೋಪ್ ಕಟರ್ ಅಂತ ಕರಿತೀವಿ. ಶಾರ್ಪ್ ಆಗಿರೋದಿಲ್ಲ, ಸೋಪ್ ಬೇಸ್ ಕಟ್ ಮಾಡಬೇಕಾದ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ಬಂದು ಈ ಸ್ಪ್ಯಾಚುಲಾ ಮತ್ತು ವಿಸ್ಕರ್. ಈ ಎರಡೂ ಕೂಡ ತುಂಬ ಅಂದರೆ ತುಂಬ ಕೆಲಸಕ್ಕೆ ಬರುತ್ತೆ, ಯಾಕಂದರೆ ಕೆಲವೊಂದು ಸಾರಿ ಸೋಪ್ ಮಾಡಬೇಕಾದ್ರೆ ಗಂಟಾಗುತ್ತೆ. ಸೊ ಆ ಟೈಮಲ್ಲಿ ನಾವು ಈ ಎರಡು ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ. ಮತ್ತು ಈ ಕಟರ್ ಮತ್ತು ಸೀಸರ್, ಈ ಎರಡೂ ಕೂಡ ಪ್ರಾಡಕ್ಟ್ನ ನಾವು ಸೋಪ್ ಪ್ಯಾಕಿಂಗ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಸೊ ಇವು ಕೂಡ ನೀವು ಇಟ್ಕೋಬೇಕು ಸೋಪ್ ಮಾಡಬೇಕಾದ್ರೆ. ಸೊ ಇವು ಎರಡೂ ಕೂಡ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ಬೌಲ್. ಸೊ ನೀವು ಯಾವುದಾದ್ರೂ ಬೌಲ್ ಇಟ್ಕೊಳ್ಳಿ, ಗ್ಲಾಸ್ ಆರ್ ಸ್ಟೀಲ್. ಸೊ ನಾವು ಪೌಡ್ರಸನ್ನು ಮೆಜರ್ ಮಾಡೋ ಟೈಮಿಗೆ ಈ ಪ್ರಾಡಕ್ಟ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಮಸ್ಟ್ ಹ್ಯಾವ್ ಮೆಟೀರಿಯಲ್ಸಲ್ಲಿ ಬರೋದು ಈ ವೇಯಿಂಗ್ ಮಷಿನ್ಸ್. ಸೊ ವೇಯಿಂಗ್ ಮಷಿನ್ಸ್ ಇರಲೇಬೇಕು, ಯಾಕಂದರೆ ನೀವು ಕರೆಕ್ಟಾಗಿ ತೂಕ ಮಾಡಿ ಹಾಕಿದರೆ ಮಾತ್ರ ಒಂದು ಕರೆಕ್ಟಾಗಿ ಸೋಪ್ ರೆಡಿಯಾಗಿ ಬರೋಕ್ಕೆ ಸಾಧ್ಯ. ಸೊ ಈ ವೈಟ್ ಕಲರ್ ಏನಿದೆ ನಾವು ಸೋಪ್ ಬೇಸನ್ನು ತೂಕ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಬ್ಲೂ ಕಲರ್ ಏನಿದೆ ಪೌಡರ್ಸನ್ನು ತೂಕ ಮಾಡ್ತೀವಿ, ಯಾಕಂದರೆ ಅದು ಎಕ್ಸಾಕ್ಟಾಗಿ 1 or 2 ಗ್ರಾಮ್ ಪೌಡರ್ಸನ್ನು ತಿಳಿಸ್ಕೊಡುತ್ತೆ. ಬಟ್ ನೀವು ಬಿಗಿನರ್ ಆಗಿದ್ದರೆ ನೀವು ವೈಟ್ ಕಲರ್ ಮಷಿನ್ ಕೂಡ ಯೂಸ್ ಮಾಡ್ಬೋದು. ಸೊ ನಾವು ಎರಡು ಮಷಿನ್ಸನ್ನು ಯೂಸ್ ಮಾಡ್ತೀವಿ, ಯಾಕಂದರೆ ನಾವು ಕೆಲವೊಮ್ಮೆ ಸೋಪ್ ಜಾಸ್ತಿ ಮಾಡ್ತೀವಿ. ಸೊ ಇಬ್ಬಿಬ್ಬರು ಕೂಡ ರೆಡಿ ಮಾಡ್ತಿರ್ತೀವಿ, ನಮಗೆ ಎರಡೂ ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಮೆಟೀರಿಯಲ್ ಏನಿದೆ ಇದು ಕೂಡ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಾವು ಇದು ಇಲ್ಲದೆ ಮೆಲ್ಟ್ ಆ್ಯಂಡ್ ಪೋರ್ ಸೋಪನ್ನು ಪ್ಯಾಕ್ ಮಾಡಿ ಇಡಲಿಲ್ಲ ಅಂದರೆ ಅದು ಹಾಳಾಗುತ್ತೆ. ಸೊ ಮೆಲ್ಟ್ ಆ್ಯಂಡ್ ಪೋರ್ ಸೋಪನ್ನು ನಾವು ಯಾವಾಗಲೂ ಪ್ಯಾಕ್ ಮಾಡಿನೇ ಇಡಬೇಕಾಗುತ್ತೆ, ಗಾಳಿ ಹೋಗದೆ ಇರೋ ಥರ. ಈ ರ್ಯಾಪರ್ ನಮಗೆ ಅದಕ್ಕೆ ಸಹಾಯ ಮಾಡುತ್ತೆ ಪ್ಯಾಕ್ ಮಾಡಲಿಕ್ಕೆ, ಹಾಗೆ ಗಾಳಿ ಆಡದೇ ಇರೋ ಥರ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನಮಗೆ ಮೇನಾಗಿ ಬೇಕಾಗಿರೋದು ಸೋಪ್ ಬೇಸ್ಗಳು ತುಂಬ ವೆರೈಟಿ ಅಲ್ಲಿ ಸಿಗುತ್ತೆ. ಸೊ ನಾನು ಇವಾಗ ನಿಮಗೆ 2 ಟೈಪ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಗೋಟ್ ಮಿಲ್ಕ್ ಬೇಸು, ಇನ್ನೊಂದು ಗ್ಲಿಸರಿನ್ ಬೇಸ್ ಬರುತ್ತೆ. ಸೋಪ್ ಬೇಸ್ಗಳನ್ನು ತುಂಬ ಹುಷಾರಾಗಿ ಚೂಸ್ ಮಾಡಬೇಕು, ಯಾಕಂದರೆ ನಾವು ಕೆಮಿಕಲ್ ಫ್ರೀ ಸೋಪ್ಗಳನ್ನು ಮಾಡೋದ್ರಿಂದ ಪ್ಯಾರಾಬಿನ್ ಮತ್ತು ಸಲ್ಫೇಟ್ ಫ್ರೀ ಇರುವಂತಹ ಸೋಪ್ ಬೇಸ್ಗಳನ್ನು ನಾವು ಚೂಸ್ ಮಾಡಬೇಕು. ಸೊ ನೀವೀಗ ನೋಡ್ತಿದ್ದೀರಲ್ಲ, ಇದು ಗ್ಲಿಸರಿನ್ ಬೇಸು. ಇದರಲ್ಲಿ ಕೂಡ ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಡೀಲರ್ಸ್ ಇದನ್ನು 25 to 50 kg ಮಾತ್ರ ಕೊಡ್ತಾರೆ, ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ಕೊಡೋದಿಲ್ಲ. ನೆಕ್ಸ್ಟ್ ಮೇನ್ ಪ್ರಾಡಕ್ಟ್ ಅಂದರೆ ಫ್ರೇಗ್ರೆನ್ಸ್ ಆಯಿಲು. ಸೊ ನಾನು ನಿಮಗೆ ಇವಾಗ ಫಸ್ಟ್ ತೋರಿಸ್ತಾ ಇರೋದು
ಫ್ರೇಗ್ರೆನ್ಸಲ್ಲಿ ತುಂಬ ವೆರೈಟಿ ಆಫ್ ಫ್ರೇಗ್ರೆನ್ಸ್ ಆಯಿಲ್ ಸಿಗುತ್ತೆ. ಸೊ ಅದು ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಫ್ರೇಗ್ರೆನ್ಸ್ ಆಯಿಲ್ ಯೂಸ್ ಮಾಡಿದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಸ್ಕಿನ್ ಫ್ರೆಂಡ್ಲಿ ಫ್ರೇಗ್ರೆನ್ಸ್ ಆಯಿಲ್ಸ್ನ ಯೂಸ್ ಮಾಡಬೇಕು. ಇದು ಬಂದು ಎಸೆನ್ಷಿಯಲ್ ಆಯಿಲ್ಸ್ ಕೂಡ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಇರುತ್ತೆ. ಸ್ಕಿನ್ನಿಗೆ ತುಂಬ ಬೆನಿಫಿಟ್ ಇರುತ್ತೆ ಎಸೆನ್ಷಿಯಲ್ ಆಯಿಲು. ಸೊ ತುಂಬ ಒಳ್ಳೆ ರಿಸಲ್ಟ್ ಸೋಪಲ್ಲಿ ಬರಬೇಕು ಅಂದರೆ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಲೇಬೇಕು. ನೆಕ್ಸ್ಟ್ ಬಂದು ಇದು ಕಲರು. ನಮ್ಮ ಹತ್ರ ತುಂಬ ಕಲರ್ಸ್ ಇದೆ, ಬಟ್ ನಾವು ಯಾವುದೇ ರೀತಿ ಸೋಪಲ್ಲಿ ಕಲರ್ ಯೂಸ್ ಮಾಡಲ್ಲ. ಗ್ರೇಪ್ ಸೋಪಲ್ಲಿ ಯೂಸ್ ಮಾಡಬೇಕು ಅಂತ ತರಿಸಿರೋದಿದು ನೋಡಿ. ಇನ್ನು ಪ್ಯಾಕೇಜ್ ಕೂಡ ನಾವು ಸೀಲ್ ಹಾಗೇ ಇದೆ. ಬಟ್ ನೀವು ವೆರೈಟಿ ಆಫ್ ಸೋಪಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಬೇಕು ಕಲರ್ ಅಂದರೆ ನೀವು ಈ ರೀತಿ ಮಾಡ್ಬೋದು. ಲಾಸ್ಟ್ ಬಟ್ ನಾಟ್ ಲಿಸ್ಟ್, ರಬ್ಬಿಂಗ್ ಆಲ್ಕೋಹಾಲ್. ಇದು ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ನಿಮ್ಮ ಹತ್ರ ಇರಲೇಬೇಕು. ಯಾಕಂದರೆ ನಿಮ್ಮ ಮೌಲ್ಡ್ಸನ್ನು ಸ್ಯಾನಿಟೈಸ್ ಮಾಡೋಕ್ಕೆ, ನಿಮ್ಮ ಟೇಬಲನ್ನು ಸ್ಯಾನಿಟೈಸ್ ಮಾಡೋಕ್ಕೆ, ಹಾಗೆ ಸೋಪ್ ಆದಮೇಲೆ ಸ್ಮೂತ್ ಫಿನಿಶ್ ಕೊಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಸ್ಪ್ರೇ ಮಾಡಿದರೆ ಸ್ಮೂತಾಗಿ ಫಿನಿಶಿಂಗ್ ಬರುತ್ತೆ, ಬಬಲ್ಸ್ ಏನೇ ಇದ್ರೂ ಹೋಗ್ಬಿಡುತ್ತೆ. ಸೊ ಇದು ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ನಿಮ್ಮ ಹತ್ರ ಇರಲೇಬೇಕು. ನಮ್ಮ ಮ್ಯಾಮ್ ಕಿಟ್ಟಲ್ಲಿ ಕೊಟ್ಟಿರೋ ಸ್ಪ್ರೇ ಇದು. ಇನ್ನೂ ನಾನು ಅದೇ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ನೀವು ಬಿಗಿನರ್ ಆಗಿದ್ದರೆ ಸೋಪ್ ಮಾಡಲಿಕ್ಕೆ ನಿಮ್ಮ ಹತ್ರ ಯಾವುದೇ ಮೆಟೀರಿಯಲ್ ಇಲ್ಲ ಅಂದ್ರೂ ಜಸ್ಟ್ ನೀವು 100 ಗ್ರಾಮ್ ಸೋಪ್ ಮೋಲ್ಡ್, ಅದರ ಜೊತೆಗೆ ಈ ವೇಯಿಂಗ್ ಮಷೀನು, ಇದು ನನಗೆ ಕಿಟ್ಟಲ್ಲೇ ಬಂದಿರೋದು. ನಮ್ಮ ಮ್ಯಾಮ್ ಕಳಿಸ್ಬೇಕಾದ್ರೆ ಕಿಟ್ಟಲ್ಲಿ ಕಳಿಸಿರೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಕ್ಲಿಂಗ್ ರ್ಯಾಪು ಮತ್ತು ಸೋಪ್ ಬೇಸ್ಗಳು 2 ರೀತಿ ಸೋಪ್ ಬೇಸ್ ಇದ್ದರೆ ಸಾಕು. ಗೋಟ್ ಮಿಲ್ಕ್ ಸೋಪ್ ಬೇಸ್ ಮತ್ತು ಗ್ಲಿಸರಿನ್ ಸೋಪ್ ಬೇಸ್. ಇದು ಯಾಕೆ ಈ ಥರ ಕ್ಯೂಬ್ಸಲ್ಲಿ ಇದೆ ಅಂದರೆ 50 kg ಅಬೋವ್ ತರಿಸಿರ್ತೀವಿ. ಸೊ ಅದಕ್ಕೆ ಈ ರೀತಿ ಕ್ಯೂಬ್ಸ್ಗಳಲ್ಲಿ ಇದು ಬರುತ್ತೆ. 1 or 2 kg ಯಾವ ಡೀಲರ್ಸು ಕೊಡೋದಿಲ್ಲ, ಅಬೌಟ್ 25 kg ಮಾತ್ರ ಡೀಲರ್ಸ್ ಕೊಡೋದು. ನೆಕ್ಸ್ಟ್ ಬಂದು ಫ್ರೇಗ್ರೆನ್ಸ್ ಆಯಿಲ್ ಆರ್ ಎಸೆನ್ಷಿಯಲ್ ಆಯಿಲ್. ಸೊ ಇದು ಕೂಡ ಬಾಟಲ್ಸ್ ನನಗೆ ಕಿಟ್ಟಲ್ಲೇ ಬಂದಿರೋದು. ಇವಾಗ ನನ್ನ ಹತ್ರ 1 ಲೀಟರ್ 2 ಲೀಟರ್ ಫ್ರೇಗ್ರೆನ್ಸ್ ಆಯಿಲ್ಸ್ ಇದೆ. ಸೊ ನಿಮಗೆ ಅಷ್ಟೊಂದು ಯೂಸ್ ಆಗೋಲ್ಲ, ಚಿಕ್ಕ ಬಾಟಲ್ ಓಕೆ. ಸೊ ನೆಕ್ಸ್ಟು ರಬ್ಬಿಂಗ್ ಆಲ್ಕೋಹಾಲ್ ಸ್ಪ್ರೇ 100 ಗ್ರಾಮ್ ಈಸ್ ಇನಫ್ ಫಾರ್ ಬಿಗ್ನರ್ಸ್. ನೀವು ಕೂಡ ಸೋಪ್ ಮಾಡಲಿಕ್ಕೆ ಬಿಗಿನರ್ಸ್ ಆಗಿದ್ದರೆ ಕಿಟ್ ಬುಕ್ ಮಾಡ್ಕೋಬೋದು, ಆದರೆ ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕಾಗುತ್ತೆ. ಐ ಹೋಪ್ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿರುತ್ತೆ, ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು.